ಪರಪ್ಪನ ಅಗ್ರಹಾರ ಜೈಲಿನಿಂದ ಜನಾರ್ದನ್ ರೆಡ್ಡಿ ರಿಲೀಸ್. ಜೈಲಿನಿಂದ ನೇರವಾಗಿ ಆಂಜನೇಯನ ಮೊರೆ ಹೋಗಿರುವಂತಹ ರೆಡ್ಡಿ ವಸಂತನಗರದ ಮಾರುತಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಜನಾರ್ದನ್ ರೆಡ್ಡಿ ರಿಲೀಸ್. ಜೈಲಿನಿಂದ ನೇರವಾಗಿ ಆಂಜನೇಯನ ಮೊರೆ ಹೋಗಿರುವಂತಹ ರೆಡ್ಡಿ ವಸಂತನಗರದ ಮಾರುತಿ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆ. ಪತ್ನಿ ಅರುಣಾ, ಪುತ್ರ ಕಿರೀಟಿ ಬ್ರಹ್ಮಣಿ ಜೊತೆಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದೆರಡು ದಿನಗಳಲ್ಲಿ ಗಂಗಾವತಿ ಕ್ಷೇತ್ರಕ್ಕೆ ರೆಡ್ಡಿ ಭೇಟಿ. ತಮ್ಮ ಕಷ್ಟಕ್ಕೆ ಆದವರಿಗೆ ಧನ್ಯವಾದ ಸಲ್ಲಿಸಲಿರುವಂತಹ ಜನಾರ್ದನ್ ರೆಡ್ಡಿ ಕ್ಷೇತ್ರದ ಅಭಿವೃದ್ಧಿಯೇ ನಮ್ಮ ಗುರಿ ಅಂತ ಹೇಳಿ ಸ್ಪಷ್ಟಪಡಿಸಿದಂತಹ ರೆಡ್ಡಿ ಬಿಜೆಪಿ ಜೊತೆಗೆ ನಿಲ್ಲುವ ಶಪಥ ಮಾಡಿರುವಂತಹ ಗಾಲಿ ಜನಾರ್ದನ್ ರೆಡ್ಡಿ. ಯಾಕಂದ್ರೆ ಬಿಜೆಪಿ ಇವಾಗ ಅವ್ರ ಪರವಾಗಿ ನಿಂತ್ಕೊಳ್ತಾ ಇದೆ. ಆ ಒಂದು ಕಾರಣಕ್ಕೆ ಅವರು ಕೂಡ ಬಿಜೆಪಿ ಜೊತೆಗೆ ನಿಲ್ತೀನಿ ಅನ್ನುವಂತಹ ವಿಚಾರವನ್ನ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮಾತನಾಡ್ತಾ ಇರುವಂತದ್ದು. ಶಿಕ್ಷೆಗೆ ತಡೆ ಸಿಕ್ಕಿರುವ ಕಾರಣ ಜೈಲಿನಿಂದ ರಿಲೀಸ್ ಆಗಿರುವಂತಹ ರೆಡ್ಡಿ ಜನಾರ್ದನ್ ರೆಡ್ಡಿ ಶಾಸಕತ್ವವೂ ಕೂಡ ಮರುಸ್ಥಾಪನೆ, ಡಬಲ್ ಖುಷಿಯಾಗಿದ್ದಾರೆ. ಎಸ್, ಗಾಲಿ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ವಿಚಾರವಾಗಿ 7 ವರ್ಷ ಜೈಲು ಶಿಕ್ಷೆ ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು. ಈಗ ಬೇಲ್ನ ಮೂಲಕ ಅಂದ್ರೆ ಜಾಮೀನಿನ ಮೂಲಕ ಹೊರಗೆ ಬಂದಿದ್ದಾರೆ. ಅರುಣಾ ಲಕ್ಷ್ಮಿ ಅವರ ಜೊತೆಗೆ ಹಾಗೂ ತಮ್ಮ ಮಗಳ ಜೊತೆಗೆ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಜೈಲಿನಿಂದ ಹೊರಗೆ ಬಂದ ತಕ್ಷಣ ಆಂಜನೇಯನ ದೇವಾಲಯಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಹಾಗೆ ತನ್ನ ಪತ್ನಿಯಾಗಿರುವಂತಹ ಅರುಣಾ ಲಕ್ಷ್ಮಿ, ಪುತ್ರ ಕಿರೀಟಿ ಜೊತೆಯಲ್ಲಿ ದೇವಸ್ಥಾನಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದು ವಿಶೇಷವಾಗಿತ್ತು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಗಾಲಿ ಜನಾರ್ದನ್ ರೆಡ್ಡಿ ಅವರು ಜೈಲು ಸೇರಿದ ನಂತರ ಅರುಣಾ ಲಕ್ಷ್ಮಿ ಅವರು ಇಡೀ ಕ್ಷೇತ್ರವನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಗಂಗಾವತಿ ಕ್ಷೇತ್ರವನ್ನ ಅರುಣಾ ಲಕ್ಷ್ಮಿ ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ರು. ಇನ್ನೇನಾದ್ರೂ ಶಾಸಕತ್ವ ಕಳೆದು ಹೋಗಿತ್ತು ಅಂತಂದ್ರೆ, ಶಾಸಕತ್ವ ಕಳ್ಕೊಂಡಿದ್ರು ಅಂತಂದ್ರೆ ಮತ್ತೆ ಬೈ ಎಲೆಕ್ಷನ್ ಆಗ್ತಾ ಇತ್ತು. ಬೈ ಎಲೆಕ್ಷನ್ ನಲ್ಲಿ ಅರುಣಾ ಲಕ್ಷ್ಮಿ ಅವರೇ ನಿಂತುಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಹಾಗೆ ಬಿಜೆಪಿಯಿಂದಲೇ ಅವ್ರಿಗೆ ಟಿಕೆಟ್ ಕೊಡ್ಲಾಗುತ್ತೆ ಅನ್ನುವಂತಹ ವಿಚಾರಗಳನ್ನು ಕೂಡ ನಾವು ಮಾತನಾಡಿದ್ವಿ. ಯಾಕೆ ಮಾತನಾಡಿದ್ವಿ? ಗಾಲಿ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋದ್ರೂ ಕೂಡ ಬಿಜೆಪಿಗರು ಬಿಟ್ಕೊಟ್ಲಿಲ್ಲ. ಆ ಒಂದು ಕಾರಣಕ್ಕೆ ಬೈ ಎಲೆಕ್ಷನ್ ಆಗಿದ್ದಿದ್ರೆ ಅರುಣಾ ಲಕ್ಷ್ಮಿ ಅವ್ರನ್ನ ಬಿಜೆಪಿಯಿಂದಲೇ ಟಿಕೆಟ್ ಕೊಟ್ಟು ನಿಲ್ಲಿಸ್ತಾ ಇದ್ರು. ಆ ಒಂದು ಕಾರಣಕ್ಕೆ ಇಲ್ಲಿ ನೋಡಿ, ಜನಾರ್ದನ್ ರೆಡ್ಡಿ ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ, ಬಿಜೆಪಿಯ ಜೊತೆಗೆ ನಿಲ್ಲುವಂತಹ ಶತಾಯ ಶಪಥವನ್ನ ಮಾಡಿರುವಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕ್ಷೇತ್ರದ ಅಭಿವೃದ್ಧಿಯ ಗುರಿ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಒಂದೆರಡು ದಿನ ರೆಸ್ಟ್ ತಗೊಳ್ತಾರೆ. 2 ದಿನ ನಂತರ ಗಂಗಾವತಿ ಕ್ಷೇತ್ರಕ್ಕೆ ಹೋಗಲಿರುವಂತಹ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿ ಕ್ಷೇತ್ರದಲ್ಲಿ ತಮ್ಮ ಜೊತೆಗೆ ನಿಂತವರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಬರಲಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ ಅಂತ ಹೇಳಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಶಾಸಕತ್ವವೂ ಕೂಡ ಮರುಸ್ಥಾಪನೆ, ಆ ವಿಚಾರವಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಈಗ ಡಬಲ್ ಖುಷಿ ಅಂತಾನೆ ಹೇಳ್ಬೋದು. ಜೈಲಿನಿಂದ ನೇರವಾಗಿ ಆಂಜನೇಯನ ಮೊರೆಯನ್ನ ಹೋಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ತಮ್ಮ ಕ್ಷೇತ್ರದಲ್ಲಿರುವಂತಹ ಕಾರ್ಯಕರ್ತರನ್ನ, ನಮ್ಮ ಜೊತೆ ನಿಂತುಕೊಂಡವ್ರನ್ನ ಯಾರನ್ನೂ ಕೂಡ ಭೇಟಿಯಾಗದೆ ಬರೋದಿಲ್ಲ, ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಮುಂದೇನಾಗುತ್ತೆ, ಮುಂದೇನು ಸ್ಟೆಪ್ ಅನ್ನ ತೆಗೆದುಕೊಳ್ತಾರೆ, ಕಾದ್ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.